ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಗಾಯತ್ರಿ ದೇವಿ ಜಿ.ಪಿ. ಪಾಟೀಲ್ಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ. ಆದರೆ ಜಿ.ಪಿ. ಪಾಟೀಲ್ ನನ್ನ ಜೀವ ತೆಗೆದ್ರೂ ಪರವಾಗಿಲ್ಲ, ನಾನು ಅದಕ್ಕೆ ಯೋಚನೆ ಮಾಡೋದಿಲ್ಲ, ಭಾರ್ಗವಿಗೆ ಹೆದರ್ಕೊಂಡು ಇಲ್ಲಿ ತನಕ ಬಂದಿದ್ಯಾ ಅಂತಾರೆ. ಆಗ ಗಾಯತ್ರಿ ದೇವಿ ಒಂದು ಕ್ಷಣ ನಡುಕ್ತಾರೆ. ತದನಂತರ ನಿನ್ನ ಜೀವನ ಯಾಕೆ ತೆಗಿಲಿ, ನಿನ್ನವರ ಕುಟುಂಬದ ಎಲ್ಲರ ಜೀವವನ್ನು ತೆಗಿತೀನಿ ನೋಡು ಅಂತ ಹೇಳಿ ಹೆದರಿಸ್ತಾರೆ. ಆಗ ಇಲ್ಲಿ ಅರ್ಜುನ್ಗೆ ಪೊಲೀಸ್ ಅವರ ಒಂದು ಫೋನ್ ತಗೊಂಡು ಜಿ.ಪಿ. ಪಾಟೀಲ್ ಕಾಲ್ ಮಾಡ್ತಾರೆ. ಭಾರ್ಗವಿಯನ್ನು ಈ ಕೇಸಿಂದ ಹಿಂದೆ ಸರಿಯೋದಕ್ಕೆ ಹೇಳಿಬಿಡು, ನನಗೇನಾದರೂ ಪರವಾಗಿಲ್ಲ, ನನ್ನ ಕುಟುಂಬಕ್ಕೆ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ಅರ್ಜುನ್ ಭಾರ್ಗವಿ ಬಳಿ, ನಾನು ಒಬ್ಬ ಕ್ಲೈಂಟ್ ಆಗಿ ನಿಮ್ಮನ್ನು ನಂಬದೆ ಹೊತ್ತು ನೀವು ನನ್ನ ಹೆಂಡತಿ ಅಂತಲ್ಲ, ನಮ್ಮ ನಡುವೆ ಯಾವುದೇ ರೀತಿಯ ಸಂಬಂಧ ಉಳ್ಕೊಂಡಿಲ್ಲ ಅಂತ ಹೇಳಿಬಿಡ್ತಾರೆ. ಭಾರ್ಗವಿ ಖಾಸಿ ಆಗ್ತಾಳೆ. ಇತ್ತ ಕಡೆ ಗಾಯತ್ರಿ ದೇವಿಯವರು ಬರ್ತಿರೋ ಸಾಕ್ಷಿ ಕಥೆಯನ್ನು ಅಲ್ಲೇ ಮುಗಿಸ್ಬೇಕು ಅಂತ ಕೋರ್ಟ್ನಲ್ಲೇ ರೌಡಿಗಳನ್ನ ಬಿಟ್ಟು ವೆಯ್ಟ್ ಮಾಡಿಸ್ತಿದ್ದಾರೆ. ಇತ್ತ ಕಡೆ ಗಾಯತ್ರಿ ದೇವಿ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಜಿ.ಪಿ. ಪಾಟೀಲ್ ಕೂಡ ಆಲ್ರೆಡಿ ಕಟಕಟೆ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ. ಭಾರ್ಗವಿ ತನ್ನ ವಾದವನ್ನು ಶುರು ಮಾಡ್ತಿದ್ದಾರೆ. ಅಷ್ಟರಲ್ಲಿ ಆರ್ಕೆ ಕೂಡ ಬರ್ತಾರೆ. ಈ ಕಡೆ ಶಕ್ತಿ ಪ್ರಸಾದ, ಬೇಡ ಗಂಗಾ, ಯಾರನ್ನ ಕೂಡ ನೀನು ಇಲ್ಲಿ ಏನು ಮಾಡಬೇಡ, ಇದು ಕೋರ್ಟ್, ಆಮೇಲೆ ತೊಂದರೆ ಆಗ್ಬಿಡತ್ತೆ, ನಮ್ಮ ಮೇಲೆ ಬರುತ್ತೆ ಅಂದಾಗ ಇದನ್ನೆಲ್ಲ ಮಾಡಿಸಿದ್ದು ಗಂಗನ ಮೇಲೆ ಬರುತ್ತೆ. ಗಂಗಾ ಯಾರು ಅಲ್ವಲ್ಲ, ಜಿ.ಪಿ. ಪಾಟೀಲ್ ತಾನೆ, ಅಂದಮೇಲೆ ಜಿ.ಪಿ. ಮೇಲೆ ಇದು ಬರೋದು ನಮ್ಮ ಮೇಲಲ್ಲ ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ, ನಮ್ಮ ಬಳಿ ಸಾಕ್ಷಿ ಇದೆ, ಅದನ್ನು ಪ್ರೊಸೀಡ್ ಮಾಡ್ತಾ ಇದ್ದೀವಿ, 2 ನಿಮಿಷ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊತಾರೆ. ಆ ಸಮಯದಲ್ಲಿ ಗಾಯತ್ರಿ ದೇವಿ, ಏನು ಭಾರ್ಗವಿ ಟೈಮ್ ತಗೋತಾ ಇದೆಯಾ, ನಿನ್ನ ಸಾಕ್ಷಿ ಒಳಗಡೆ ಬಂದರೆ ತಾನೆ, ನಮ್ಮ ಕಡೆಯವರು ಹೊರಗಡೆನೇ ಇದ್ದಾರೆ, ನಿನ್ನ ಸಾಕ್ಷಿ ಕಥೆಯನ್ನು ಮುಗಿಸ್ತಾರೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಒಂದು ಲೆಟರನ್ನು ಕೊಡ್ತಾರೆ. ಎಲ್ಲಮ್ಮ ನಿನ್ನ ಸಾಕ್ಷಿ ಕೇಳಿದ್ರೆ ಲೆಟರ್ ಕೊಡ್ತಿದ್ಯಲ್ಲ ಅಂತ ಹೇಳಿ ಜಡ್ಜ್ ಕೇಳಿದಾಗ, ದಯವಿಟ್ಟು ಅದನ್ನು ಓದಿ, ನಮ್ಮ ಸಾಕ್ಷಿಗೆ ಪ್ರಾಣಾಪಾಯ ಇದೆ, ಅದೇ ಕಾರಣಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ನಾವು ಇಲ್ಲಿ ಹಾಜರುಪಡಿಸ್ತೀವಿ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ ಜಡ್ಜ್ ಕೂಡ ಅವಕಾಶ ಮಾಡಿಕೊಡ್ತಾರೆ. ಈ ಮಾತನ್ನ ಕೇಳಿದ ಗಾಯತ್ರಿ ದೇವಿ ನಡುಕಿ ಹೋಗ್ತಿದ್ದಾರೆ. ಕೊನೆಗೂ ಸಾಕ್ಷಿ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರಾಗ್ತಾರೆ. ಅವರನ್ನ ನೋಡಿದ್ದೆ ಜಿ.ಪಿ. ಖುಷಿ ಪಡ್ತಿದ್ದಾರೆ, ಕೇಕೆ ಹಾಕ್ತಿದ್ದಾರೆ. ಆದರೆ ಗಾಯತ್ರಿ ದೇವಿ ನಡುಕಿ ಹೋಗ್ತಿದ್ದಾರೆ. ಕೊನೆಗೂ ಜಿ.ಪಿ. ರಿಲೀಸ್, ಹಾಗೆ ಗಾಯತ್ರಿ ದೇವಿಗೆ ಜೈಲು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ